ಇಲ್ಲಿ ಮೂರನೇ ಚಾಪ್ಟರ್ನ ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದಾರೆ. ಮಿಸ್ಟರ್ ಅಮ ಆಸ್ ಅ ಬೀಯಿಂಗ್ ಡೂಯಿಂಗ್ ಬಿಸ್ನೆಸ್ ಇಂಟು ends to sale is a business on 1/4/2024 from the following particular as the set and the amount of the goodwill based on the 3 years purchase of the average profit at the last 4 years. The profit during the 4 years were as the follow as ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. 4 years ಅನ್ನುವಂಥದ್ದು ಕೊಟ್ಟಿದ್ದಾರೆ. 2018, 19, 20, 21, 22 ಅನ್ನುವಂಥದ್ದು 4 years ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. 2018-19 ಇಲ್ಲಿ ನೋಡೋದಾದರೆ ನಾವಿಲ್ಲಿ 2 lakh ಅನ್ನುವಂಥದ್ದು ಕೊಟ್ಟಿದ್ದಾರೆ. 2019-20 2,40,000 ಅನ್ನೋದು ಕೊಟ್ಟಿದ್ದಾರೆ. 2020-21 ನಮಗೆ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ, ಇಲ್ಲಿ 3 lakh ಅನ್ನುವಂಥದ್ದು ಕೊಟ್ಟಿದ್ದಾರೆ. ಮತ್ತು 2021-22 3,60,000 ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ನಾವಿಲ್ಲಿ ನೋಡೋದಾದರೆ at the time of acquisition of business, the buyer was the employed was the manager of similar business on salary 6% PM. The profit 2021-22 include income from investment 2 lakh. The profits as 2018-19 were reduced to 60,000, being loss of speculation similar in 2020-21. Profit were reduced or 1 lakh due to loss from betting ಅನ್ನುವಂಥದ್ದು. ಇಲ್ಲಿ ಸ್ಟೆಪ್ 1 ನಾವು ನೋಡ್ತಾ ಹೋಗೋಣ. ಸ್ಟೆಪ್ 1ನಲ್ಲಿ ಏನು ಹೇಳ್ತಾರೆ ಅಂತಂತ. ಸ್ಟೆಪ್ 1ನಲ್ಲಿ ಸ್ಟೇಟ್ಮೆಂಟ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್, ಇದು ಆವ್ರೇಜ್ ಪ್ರಾಫಿಟ್ ಅನ್ನುವಂಥದ್ದು 4 ಇಯರ್ಸ್ಗೆ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ಸ್ ಅನ್ನುವಂಥದ್ದು ಕೊಟ್ಟಿದ್ದಾರೆ. ನಾವು ಯಾವ ಥರ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೋಬೇಕು ಅಂತಂದರೆ 4 ಕಾಲಮ್ನ ಹಾಕ್ಕೋಬೇಕು, 5 ಕಾಲಮ್ ಪರ್ಟಿಕ್ಯುಲರ್ 4 ಇಯರ್ಸಿಗೆ ಹಾಕ್ಕೋಬೇಕಾಗತ್ತೆ ಕಾಲಮ್ನ ಅನ್ನುವಂಥದ್ದು. ಮೊದಲನೇದಾಗಿ ಇಲ್ಲಿ ಪ್ರಾಫಿಟ್ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಪ್ರಾಫಿಟ್ ಅನ್ನುವಂಥದ್ದು ಅವ್ರು ಏನು ಹೇಳಿದ್ದಾರೆ, 4 ಇಯರ್ಸ್ಗೆ ಕೊಟ್ಟಿದ್ದಾರೆ. ಆ ಪ್ರಾಫಿಟ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. 2 lakh, 2,40,000, 3 lakh, 3,60,000. 18-19ಗೆ 2 lakh, 19-20ಗೆ 2,40,000, 20-21ಗೆ 3 lakh, 21-22ಗೆ 3,60,000 ಅನ್ನುವಂಥದ್ದು. ಇಲ್ಲಿ ಲೆಸ್ ರೆಮ್ಯುನೇಷನ್ ಟು ಪ್ರೊಫೈಟರ್ಸ್ ಅನ್ನುವಂಥದ್ದು, ಲೆಸ್ ಪ್ರೊಫೈಟರ್ಸ್ ರೆಮ್ಯುನೇಷನ್ ಅನ್ನುವಂಥದ್ದು ಇಲ್ಲಿ ಪರ್ ಮಂತಿಗೆ ಕೊಟ್ಟಿದ್ದಾರೆ. PM ಅಂತಂದರೆ ಪರ್ ಮಂತಿಗೆ ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, 6,000 × 12 ಅನ್ನುವಂಥದ್ದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನಮಗೆ 72,000 ಬರುತ್ತೆ. ಎಲ್ಲದಕ್ಕೂ ಕೂಡ ಎಲ್ಲ 4 ಇಯರ್ಸ್ಗೂ ಕೂಡ 72,000 ಅನ್ನುವಂಥದ್ದನ್ನ ಕೊಡ್ತಾ ಹೋಗ್ತೀವಿ. ಇಲ್ಲಿ 72,000ನಲ್ಲಿ ನಾವು 18-19ನಲ್ಲಿ ನೋಡೋಣ. 2 lakhನಲ್ಲಿ 72,000ನ ಕಳೆದ್ರೆ 1,28,000 ಅನ್ನುವಂಥದ್ದು ಬರುತ್ತೆ. 2,40,000ನಲ್ಲಿ 72,000 ಮಾಡಿದ್ರೆ 1,68,000. 3,00,000ದಲ್ಲಿ 72,000 ಕಳೆದ್ರೆ 2,28,000 ಅನ್ನುವಂಥದ್ದು. 3,60,000ನಲ್ಲಿ 72,000 ಅನ್ನುವಂಥದ್ದು ಕಳೆದ್ರೆ 2,88,000 ಅನ್ನುವಂಥದ್ದು ಬರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡೋದಾದರೆ ಲೆಸ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು. ಲೆಸ್ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಅನ್ನುವಂಥದ್ದನ್ನ ಕೊಟ್ಟಿದ್ದಾರೆ. ಅದು ಯಾವುದನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಹೇಳಿದ್ದಾರೆ. ಇಲ್ಲಿ 2018-19 ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. 2020-21 ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದರೆ ಇಲ್ಲಿ ಅವರು ಯಾವುದನ್ನು ತಗೊಳ್ತಾ ಇದ್ದಾರೆ, 20 lakhಗೆ ಅನ್ನುವಂಥದ್ದು 21-22ಗೆ ಎಷ್ಟು ಕೊಟ್ಟಿದ್ದಾರೆ, 2 lakh ಅನ್ನುವಂಥದ್ದನ್ನು ತೊಗೋಬೇಕು. ಇಲ್ಲಿ ಯಾವ ಇಯರಿಗೆ ಕೊಟ್ಟಿದ್ದಾರೋ ಅದೇ ಇಯರಿಗೆ ತೊಗೋಬೇಕಾಗುತ್ತೆ. ಇಲ್ಲಿ ಲೆಸ್ ಮಾಡಿದಾಗ ನಾವು 2,68,000 ಬರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ಅದೇ ಥರ 1,28,000, 1,60,000, 68,000, 2,28,000 ಅನ್ನುವಂಥದ್ದು ಲೆಸ್ ಮಾಡಿದಾಗ. ನೆಕ್ಸ್ಟು ನಾವು ಲೆಸ್ ಮಾಡಿದಾಗ ಅಲ್ಲಿ ಲಾಸ್ ಆಫ್ ಡ್ಯೂ ಟು ಸ್ಪೆಕ್ಯುಲೇಷನ್ ಅಂತ ಕೊಟ್ಟಿದ್ದಾನೆ. ಅದನ್ನು ನಾವು ಬ್ರಾಕೆಟಲ್ಲಿ ಅಬ್ನಾರ್ಮಲ್ ಲಾಸ್ ಅಂತಲೂ ಕೂಡ ಕನ್ಸಿಡರ್ ಮಾಡ್ತೀವಿ. ಅಬ್ನಾರ್ಮಲ್ ಲಾಸ್ ಅಂತಂತಂದರೆ ನಮಗೆ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ಇನ್ಕಮ್ ಫ್ರಮ್ ಇನ್ವೆಸ್ಟ್ಮೆಂಟ್ ಪಡೆದ್ರೆ ಲೆಸ್ ಮಾಡಬೇಕಾಗುತ್ತೆ. ರೆಮ್ಯುನರೇಷನ್ ಪ್ರೊಫೈಟರ್ಸ್ ಅನ್ನುವಂಥದ್ದು ಬಂದರೆ ನಮಗೆ ಲೆಸ್ ಮಾಡಬೇಕಾಗುತ್ತೆ. ಇಲ್ಲಿ ಅಬ್ನಾರ್ಮಲ್ ಲಾಸ್ ಅನ್ನುವಂಥದ್ದು ನೋಡೋಣ. 2018-19ಗೆ ಎಷ್ಟು ಕೊಟ್ಟಿದ್ದಾನೆ, 60,000 ವರ್ ರೆಡ್ಯೂಸ್ಡ್ ಬೈ 60,000 ಅಂತ ಹೇಳಿದ್ದಾನೆ. ಇಲ್ಲಿ ನಾವೇನು ಮಾಡಬೇಕು, 18-19ಗೆ 60,000 ಅನ್ನುವಂಥದ್ದು ಅಮೌಂಟ್ ಅನ್ನುವಂಥದ್ದನ್ನ ಆ್ಯಡ್ ಮಾಡಬೇಕಾಗುತ್ತೆ. ನಮಗೆ 1,88,000 ಬರುತ್ತೆ. 1,68,000 ಅದೇ ರೀತಿಯಾಗಿ ಬರ್ಕೋಬೇಕಾಗುತ್ತೆ. 2,28,000 ಅದೇ ಥರ
2,68,000 ಕೂಡ ಅದೇ ಥರ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಕೊಟ್ಟಿದ್ದಾನೆ ನಾನ್ ರೆಕಾರ್ಡಿಂಗ್ ಲಾಸಸ್ ಡ್ಯೂ ಟು ಬೆಟ್ಟಿಂಗ್ ಅನ್ನುವಂಥದ್ದು. ಬೆಟ್ಟಿಂಗ್ ಅನ್ನುವಂಥದ್ದನ್ನು ನೋಡೋದಾದರೆ ಲಾಸಸ್ಸಲ್ಲಿ ಅಲ್ಲಿ ಯಾವ ಇಯರಿಗೆ ಕೊಟ್ಟಿದ್ದಾನೆ ಸ್ಪೆಕ್ಯುಲೇಷನ್ ಅನ್ನುವಂಥದ್ದನ್ನ ಇಲ್ಲಿ ನೋಡೋಣ. ಸ್ಪೆಕ್ಯುಲೇಷನ್ ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ನಾನ್ ರೆಕಾರ್ಡಿಂಗ್ ಲಾಸಸ್ ಬೆಟ್ಟಿಂಗನ್ನು ನೋಡೋದಾದರೆ ಇಲ್ಲಿ 2020-21ಗೆ ಕೊಟ್ಟಿದ್ದಾನೆ 1 ಲ್ಯಾಕ್ ಅನ್ನುವಂಥದ್ದು. ಅದೇ ರೀತಿಯಾಗಿ 2021 ನಾವು ಇಲ್ಲಿ ನೋಡ್ತಾ ಹೋಗೋಣ. 2,28,000 1 ಲ್ಯಾಕ್ನಲ್ಲಿ ನಾವು ಆ್ಯಡ್ ಮಾಡಿದಾಗ 3,28,000 ಅನ್ನುವಂಥದ್ದು ಬರುತ್ತೆ. 2,68,000 ಅದೇ ರೀತಿಯಾಗಿ ಬರ್ಕೋಬೇಕಾಗತ್ತೆ. 1,68,000 ಕೂಡ ಅದೇ ರೀತಿಯಾಗಿ ಬರ್ಕೋಬೇಕಾಗತ್ತೆ. 1,88,000 ಕೂಡ ಅದೇ ರೀತಿಯಾಗಿ ಬರ್ಕೋಬೇಕಾಗತ್ತೆ. ಇದನ್ನು ನಾವು ಅಡ್ಜಸ್ಟೆಡ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿಗೆ ನಮ್ಮ ಒಂದು ಸ್ಟೆಪ್ 1 ಅನ್ನುವಂಥದ್ದು ಕ್ಲಿಯರ್ ಆಗುತ್ತೆ. ಸ್ಟೆಪ್ 2 ಅಲ್ಲಿ ನಾವು ನೋಡೋದಾದರೆ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ದ ಅಡ್ಜಸ್ಟೆಡ್ ಆವ್ರೇಜ್ ಪ್ರಾಫಿಟ್ ಅಂತ ಹೇಳಿದ್ದಾನೆ. ಅಡ್ಜಸ್ಟೆಡ್ ಪ್ರಾಫಿಟ್ನಲ್ಲಿ ನೋಡೋದಾದರೆ ನಾವು ಇಲ್ಲಿ ಫಾರ್ಮುಲಾ ಬರ್ಕೋಬೇಕಾಗುತ್ತೆ. ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಆಫ್ ಗಿವನ್ ಆಫ್ ಇಯರ್ ಡಿವೈಡೆಡ್ ಬೈ ನಂಬರ್ ಆಫ್ ಗಿವನ್ ಇಯರ್ ಅನ್ನುವಂಥದ್ದು. ಆವ್ರೇಜ್ ಪ್ರಾಫಿಟಲ್ಲಿ ನಾವು ನೋಡಿದಾಗ ಅಡ್ಜಸ್ಟೆಡ್ ಪ್ರಾಫಿಟ್ ಅಮೌಂಟ್ ಅನ್ನುವಂಥದ್ದು ತೊಗೋಬೇಕಾಗತ್ತೆ. 1,88,000 1,68,000 ಪ್ರಶ್ನೆ ತಪ್ಪಾಗಿದೆ, ಅದು 0 ಆ್ಯಡ್ ಆಗಿದೆ. ಪ್ಲಸ್ 1,88,000 ಪ್ಲಸ್ 1,68,000 ಪ್ಲಸ್ 3,28,000 ಪ್ಲಸ್ 2,68,000 ಅನ್ನುವಂಥದ್ದು ಟೋಟಲ್ ಮಾಡಿಕೊಂಡ್ರೆ ಅಡ್ಜಸ್ಟ್ ಪ್ರಾಫಿಟ್ ಅಮೌಂಟ್ನ ಮಾಡ್ಕೋಬೇಕು. ಅದು ಎಷ್ಟು ಇಯರ್ಸ್ಗೆ ಅಂತಂದರೆ 4 ಇಯರ್ಸು ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ. ಡಿವೈಡೆಡ್ ಮಾಡಿದಾಗ ನಮಗೆ 9,52,000 ಬರುತ್ತೆ. ಆ್ಯಡ್ ಮಾಡಿದಾಗ ಡಿವೈಡೆಡ್ ಬೈ 4 ಮಾಡಿದಾಗ 2,38,000 ಅನ್ನುವಂಥದ್ದು ಬರುತ್ತೆ. ಸ್ಟೆಪ್ 3ಅಲ್ಲಿ ವ್ಯಾಲ್ಯೂಯೇಷನ್ ಆಫ್ ದ ಗುಡ್ ವಿಲ್ ಅಂತ ಕೊಟ್ಟಿದ್ದಾರೆ. ಗುಡ್ ವಿಲ್ನ ನಾವು ಮಾಡ್ಕೋಬೇಕಾಗತ್ತೆ. ಅಡ್ಜಸ್ಟೆಡ್ ಆವ್ರೇಜ್ ಪ್ರಾಫಿಟ್ ಇಂಟು ನಂಬರ್ ಆಫ್ ಇಯರ್ ಪರ್ಚೇಸ್ಡ್ ಅಂತ ಮಾಡ್ಕೊಂಡಾಗ ನಮಗೆ 2,38,000 ಅನ್ನುವಂಥದ್ದನ್ನು ತೊಗೋಬೇಕಾಗತ್ತೆ. ಯಾವ ರೀತಿಯಾಗಿ ತೊಗೊಳ್ತೀವಿ, ಸ್ಟೆಪ್ 2 ಅಲ್ಲಿ ಬಂದಿರೋ ಟೋಟಲ್ ಅಮೌಂಟ್ನ ಇಂಟು 3 ಇಯರ್ಸ್ ಅಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ, ಇಷ್ಟೇ ಇಯರ್ಸಿಗೆ ತೊಗೋಬೇಕು ಅಂತ. ಆ ಅಮೌಂಟ್ ಬೇಸ್ ಮೇಲೆ ಅವೆರಡು ಕೂಡ ಮಲ್ಟಿಪ್ಲೈ ಮಾಡಿದಾಗ ನಮಗೆ 7,14,000 ಅನ್ನುವಂಥದ್ದು ಬರುತ್ತೆ. ಇಲ್ಲಿಗೆ ನಮ್ಮ ಸ್ಟೆಪ್ 3 ಅನ್ನುವಂಥದ್ದು ಕ್ಲೋಸ್ ಆಗುತ್ತೆ. ಈ 3 ಸ್ಟೆಪ್ಸನ್ನ ಮಾಡಿದ್ರೆ ಅನ್ನುವಂಥದ್ದು ಕ್ಲೋಸ್ ಆಗುತ್ತೆ. ಯಾವುದು ಅಡ್ಜಸ್ಟೆಡ್ ಪ್ರಾಫಿಟ್ ಅನ್ನುವಂಥದ್ದು.